ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಚಿಕ್ಕೋಡಿ ತಾಲೂಕಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ. ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಪಟ್ಟಣದಲ್ಲಿ ನೂತನವಾಗಿ ಪ್ರಾರಂಭಿಸಲಾದ ಇಂದಿರಾ ಕ್ಯಾಂಟೀನ್ಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಶಾಸಕ ದುರ್ಯೋಧನ ಐಹೊಳೆ ಅವರು ಭೇಟಿ ನೀಡಿ ಗಣ್ಯರೊಂದಿಗೆ ಉಪಹಾರ ಸೇವಿಸಿದ ಪ್ರಿಯಾಂಕಾ ಜಾರಕಿಹೊಳಿ. ಇದೇ ವೇಳೆ ರಾಯಬಾಗ್ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಸಮಾರಂಭ ಜರುಗಿತು. ಇದೇ ವೇಳೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ರಾಯಬಾಗ್. ರಾಯಬಾಗ್ ಚಿಂಚೋಳಿಯಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿನ ಅವೆಲ್ಲ ಪ್ರಮುಖ ನಿವಾಸಿಗಳು ಅವರು ಕೂಡ ಹಿಡಿಯಲು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದರು. ಇನ್ನು ಮುಂದೆ 4-5 ಕಡೆ ನಮಗೆ ರಾಯಬಾಗ್ ಕ್ಷೇತ್ರದ ಕಾರ್ಯಕ್ರಮ ಇದ್ದಾವೆ. ಅದನ್ನು ಕಾರ್ಯಕ್ರಮ ಮೇಡಮ್, ನದಿಗೆ ನೀರು ಜಾಸ್ತಿ ಆಗಿದೆ, ಫ್ಲಡ್ ಏನು ವಿಸಿಟ್ ಎಲ್ಲ ಕೊಡ್ತಾರೆ? ಹೌದ್ರಿ, ಈ ಬಾರಿ ಸ್ವಲ್ಪ ಯಾಕೋ ಮಳೆನೂ ಕಡಿಮೆ ಆಗಿದೆ. ಬಟ್ ಮಹಾರಾಷ್ಟ್ರದಲ್ಲಿ ತುಂಬಾ ಮಳೆ, ಇಲ್ಲಿ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ. ಸೊ ಈಗ ವಿಸಿಟ್ ಮಾಡ್ತೀವಿ. ಜಾಸ್ತಿ ಮಳೆ ಬಂದ್ರೆ ರೈತರಿಗೂ ಬಹಳ ಒಳ್ಳೇದಾಗುತ್ತೆ, ಮತ್ತೆ ಕುಡ್ಲಿಕ್ಕೆ ನಮ್ಗೆ ನಿವಾಸಿಗಳಿಗೆ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ. ನಾವು ಆದಷ್ಟು ಒಳ್ಳೆ ಮಳೆ ಬರಲಿ, ರೈತರಿಗೆ ಒಳ್ಳೇದಾಗಲಿ ಅಂತ ನಾವು ಕೂಡ ಬಯಸ್ತೇವೆ. ಇಂದಿರಾ ಕ್ಯಾಂಟೀನ್ ಓಪನ್ ಮಾಡೋಕ್ಕೆ ಯಾವುದೋ ಒಂದು ಯೋಜನೆ ಜಾರಿ ಬಂದು ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೂ ಅಥವಾ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಅದ್ರ ಬದಲು ಅದು ಇರಬೇಕು ಅಥವಾ ಅವ್ರಿಗೇನಾದ್ರೂ ಅದ್ರ ಬಗ್ಗೆ ಸುಮ್ಮನಿರಬೇಕು. ಆ ಒಂದು ದೃಷ್ಟಿಯಲ್ಲಿ ಸಿದ್ದರಾಮಯ್ಯವ್ರ ಮ್ಯಾಗ ಹೇಳ್ತಾರೆ, ನಾವು ಬಹುಶಃ ಅನ್ನ ತಿನ್ನೋದಾದ್ರೆ ಹಬ್ಬ ದಿವಸ ತಿಂದಿದ್ವು ಅಂತಕ್ಕಂಥ ಒಂದು ಉದಾಹರಣೆ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಪ್ರತಿಯೊಬ್ಬರು ಬಡವರಿಗೆ ಯಾರೂ ಹಸಿವಿನಿಂದ ಮಲಗಬಾರ್ದು ಅಂತ ದೃಷ್ಟಿ ಇಟ್ಕೊಂಡು ಸಿಟಿ ಒಳಗೆ ಎಲ್ಲ ಸಿಟಿ ಒಳಗೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ರು. ಆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡೋದ್ರಿಂದ ಎಲ್ಲ ಸಿಟಿಲಿರ್ತಕ್ಕಂಥ ಎಲ್ಲ ಬಡವರಿಗೆ ಭಾಳ ಒಳ್ಳೆಯದಾಗಿದೆ. ನಮ್ಮ MP ಅವ್ರ ಮಾತಾಡ್ತಾರೆ, ಈಗಾಗಲೇ ನಾವು 3 ಕಡೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡ್ತಾ ಇದ್ದೀವಿ. ಕಬ್ಬೂರು ಆಗಿರ್ಬೋದು, ರಾಯಬಾಗ್ ಮತ್ತು ಚಿಂಚೋಳಿ ಎಲ್ಲ ಕಡೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಸಿಟಿಲಿ ಇರ್ತಕ್ಕಂಥ ಅನೇಕ ಬಡವರು ಇರ್ತಾರೆ. ಕೆಲವ್ರ ಮನೆ ಇರ್ತಾರೆ, ಅವ್ರ ಮನೆ ಕೆಲಸ ಇರೋಲ್ಲ. ಸಿಟಿ ಒಳಗೆ ಹಳ್ಳಿ ಒಳಗಾದ್ರೆ ಎಲ್ಲಾದ್ರೂ ಯಾರು ಬರ್ಬೋದು, ಕೆಲಸ ಮಾಡ್ಬೋದು. ಆದರೆ ಸಿಟಿ ಒಳಗೆ ಹಂಗೆ ಇರೋಂಗಿಲ್ಲ. ಪರಿಸ್ಥಿತಿ ಭಾಳ ಸರಿ ಇರೋಂಗಿಲ್ಲ. ಈ ಒಂದು ದೃಷ್ಟಿಕೋನ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಒಂದು ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಎಲ್ಲ ಕರ್ನಾಟಕದ ಜನತೆ ಪರವಾಗಿ ಅವರಿಗೆ ನಾವು ತುಂಬ ಧನ್ಯವಾದಗಳು. ನಮ್ಮ ಮುಖ್ಯರ ಪರವಾಗಿ ಮತ್ತು ಎಲ್ಲ ಜನರ ಪರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಓಕೆ ಸರ್. ರೈತರು ಹೇಳ್ತಾ ಇದ್ರು CBC ಕೆನಾಲ್ ನೀರು ಬಿಡ್ಬೇಕಂತ ಹೇಳಿ. ಬಟ್ ಈಗ ಏನಾಗುತ್ತೆ ಅಂದ್ರೆ ಹಿಡ್ಕಲ್ ಡ್ಯಾಮ್ನಾಗ ಒಳ ಹರಿವು ಬರೀ 15,000 ಇರೋದ್ರಿಂದ ಅಲ್ಲಿ ನೀರೆಲ್ಲ ಖಾಲಿಯಾಗಿ ಬರೀ 8 TMC ನೀರು ಇವತ್ತಿನ ತಾರೀಕಿಗೆ ಐತಿ. ಹೋದ ವರ್ಷ ಈ ಟೈಮ್ಗೆ 38 TMC ನೀರಿತ್ತು. ಸೊ ಹಂಗಾಗಿ ಇನ್ನೂ ನೀರಿನ ಹಿನ್ನೆಲೆ ಒಳಹರಿವು ಕಡಿಮೆ ಇರೋದ್ರಿಂದ CBC ಕೆನಾಲಿಗೆ ಸದ್ಯ ಬಿಡಕ್ ಆಗುದಿಲ್ಲ. ಅದಕ್ಕೆ ಪೂಜಾರಿ ವಕೀಲರು ಕೆಲವು ರೈತರು ಕೇಳಿದ್ರು, ಸತೀಶಣ್ಣ ಜಾರಕಿಹೊಳಿ ಸಾಹೇಬ್ರಿಗೆ ಹೇಳಿಸಿ ನೀರು ಬಿಡಿಸಿದ್ರೆ. ಬಟ್ ಈ ಡ್ಯಾಮ್ನಾಗ ನೀರಿನ ಕೊರತೆ ಇರೋದ್ರಿಂದ ನೀರು ಬಿಡಕ್ ಆಗುದಿಲ್ಲ. ಅಟ್ಲೀಸ್ಟ್ 30 TMC ನೀರು ಸಂಗ್ರಹ ಆದ್ಮೇಲೆ CBC ಬಿಡ್ತೈತೆ. ಬಟ್ ಈಗ GRBC ನಿನ್ನಿಂದ ಸತೀಶ್ ಜಾರಕಿಹೊಳಿ ಸಾಹೇಬ್ ಸ್ಟಾರ್ಟ್ ಮಾಡಿದ GLBC ಆಲ್ರೆಡಿ ಈಗ ಪಿರಣಕೇಶಿ ನದಿಗೆ 12,000 ನೀರು ಬರ್ತಾ ಇದೆ. ಅದ್ರೊಳಗೆ 2,400 ಕ್ಯೂಸೆಕ್ಸ್ ಈಗ GLBC ಬಿಟ್ಟಿದ್ದಾರೆ. ಅದ್ರ ಸದುಪಯೋಗ ಮಾಡ್ಕೊಂಡು ಇನ್ನ CBC ಏನೈತಲ್ಲ ಎಲ್ಲಾರು ಮುಖಂಡರು ಶಾಸಕರು ಹೇಳಿದಾಗ ಒಳಹರಿವು ಹೆಚ್ಚಾದ್ರೆ ಸತೀಶಣ್ಣ ಜಾರಕಿಹೊಳಿ ಅವ್ರ ನೇತೃತ್ವದಾಗ ಮಾನ್ಯ ಆಯುಕ್ತರ ನೇತೃತ್ವ, ಯಾಕಂದ್ರೆ ಈಗ ನೀರು ಕಡಿಮೆ ಇರೋದ್ರಿಂದ ನಮಗ ಕೆಲವು ಸರ್ಕಾರ ಅಧಿಕಾರ ಒಳಗಾರ ಕಮಿಷನರ್ ಇರ್ತೈತೆ, ಅವ್ರ ಆದೇಶ ಮಾಡೋರಿಗೆ ನೀರು ಬರೋದಿಲ್ಲ. ಆದ್ರೂ ತಾವು ವಿನಂತಿ ಮಾಡ್ಕೊಂಡಿದ್ದಾರೆ, ನೀರು ಏನಾರ ಒಳಹರಿವು ಹೆಚ್ಚಾತಂದ್ರೆ ಅಟ್ಲೀಸ್ಟ್ CBC ಒಂದು 356 ಬಿಡಿಸುವಂತ ವ್ಯವಸ್ಥೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ತಮ್ಮೆಲ್ಲರ ಪರವಾಗಿ ನಾನು ಹೇಳ್ತೇನೆ. ಅದಕ್ಕೆ ಈ ಸದ್ಯ ಬಿಡಕ್ಕೆ ಅವ್ರು ದಯಮಾಡಿ ಕ್ಷಮೆ ಇರಲಿ ಅಂತ ಹೇಳಿ ವಕೀಲರು ಹೇಳ್ತಾರೆ.